ಪ್ರಿಯಾಂಕಾ ಖರ್ಗೆಗೆ ಡಿಸಿಎಂ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲು 101 ತೆಂಗು ಒಡೆದು ಪ್ರಾರ್ಥನೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಹಾಗೂ ಪದವೀಧರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ರವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ಪ್ರಾರ್ಥಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಶ್ರೀ ವೀರಭದ್ರೇಶ್ವರ ಹಾಗೂ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಅಭಿಷೇಕ ಸಲ್ಲಿಸಿ 101 ತೆಂಗಿನಕಾಯಿ ಒಡೆಯಲಾಯಿತು. ಗ್ರಾಮೀಣಾಧ್ಯಕ್ಷ ಓಂಕಾರ್ ತುಂಬಾ, ಯುವ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಜಮಗಿ, ಅನಿಲ್ ಕಬೀರಾಬಾದೆ, ಶಿವಾನಂದ್, ಉಮೇಶ್ ಕಲ್ಲೂರ್, ಅರುಣ್ ಕಲ್ಲೂರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ಮಾನ್ಯ ಸಿದ್ದರಾಮಯ್ಯನವರ ಒಂದು ತ್ಯಾಗದ ಪ್ರತೀಕದಿಂದ ಇವತ್ತೇನು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ಕದ. ಅದಕ್ಕೆ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳ್ತಾ, ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ, ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ, ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಹುಮ್ನಾಬಾದ್ ಪಾಟೀಲ್ ಪರಿವಾರ ಅವ್ರದೇ ಆದಂಥ ಒಂದು ಕತ್ತು, ಅವ್ರದೇ ಆದಂಥ ಒಂದು ವಿಂಗು, ಅವ್ರದೇ ಆದಂಥ ಒಂದು ಜನಬೆಂಬಲ ಹೊಂದಿರತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತೇನಪ್ಪ ಅಂತಂದ್ರೆ ರಾಜಕೀಯವಾಗಿ ಸುಮಾರು 35-40 ವರ್ಷ ಏನಪ್ಪ ಅಂತಂದ್ರೆ ಇದು ನಮ್ಮದು ಕಲ್ಯಾಣ ಕರ್ನಾಟಕ ಎನ್ನಿ ಪದವೀಧರ ವಿಭಾಗದಾಗ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಎಷ್ಟೇ ಪ್ರಯತ್ನ ಮಾಡಿದ್ರು ಗೆದ್ದತಕ್ಕಂಥ ಒಂದು ಅವಕಾಶ ಲಭಿಸಲಿಲ್ಲ. ಸತತವಾಗಿ ಈ ಭಾಗದಲ್ಲಿ ಪದವೀಧರ ಕ್ಷೇತ್ರದಿಂದ ಬಿಜೆಪಿಯವರೇ ಸದಸ್ಯರಾಗಿದ್ದರು, ವಿಧಾನ ಪರಿಷತ್ ಸದಸ್ಯರು. ಆದರೂ ಇವತ್ತೇನಪ್ಪ ಅಂತಂದ್ರೆ ನಮ್ಮದು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಜಿ ಅವರು ಅವ್ರದೇ ಆದಂಥ ಒಂದು ಅಪಾರವಾದಂಥ ಜನಬೆಂಬಲ ಹೊಂದಿರತಕ್ಕಂಥವ್ರು, ಪದವೀಧರ ಒಲವು ಹೊಂದಿರತಕ್ಕಂಥವ್ರು. ಇವತ್ತು ಶುರು ಸರ್ತಿ ಏನಪ್ಪ ಅಂತಂದ್ರೆ ಪದವೀಧರ ಕ್ಷೇತ್ರದಲ್ಲಿ ಸೋಲಿಸಿ 2ನೇ ಸರ್ತಿ ಸುಮಾರು 5,000 ಮತಗಳ ಅಂತರದಿಂದ ಗೆದ್ದು ತಮ್ಮದೇ ಆದಂಥ ಜನಮನ್ನೆ ಹೊಂದಿರತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಈ ಬೀದರ್ದಾಗ ಏನಪ್ಪ ಅಂತಂದ್ರೆ ರಾಜಕೀಯ ಧ್ರುವೀಕರಣ, ರಾಜಕೀಯ ಒಂದು ಎಲ್ಲರಿಗೆ ಅಧಿಕಾರ, ಎಲ್ಲರಿಗೆ ವಿಕೇಂದ್ರೀಕರಣ ಮಾಡ್ಬೇಕಂತಕ್ಕಂಥ ಈ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮಂತ್ರಿಯಾಗಿ ಮಾಡಿ ಜನಸೇವೆ ಮಾಡ್ತಕ್ಕಂಥ ಅವಕಾಶ ಕೊಡ್ಬೇಕಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾವು ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಏನಪ್ಪ ಅಂತಂದ್ರೆ ಈಗಾಗಲೇ ನಾವು ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಒತ್ತಡ ಹಾಕ್ತಾ ಇದ್ದೀವಿ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ನಾವು 101 ತೆಂಗಿನಕಾಯಿ ವೀರಭದ್ರೇಶ್ವರ ಅರ್ಪಿಸಿ ಏನಪ್ಪ ಅಂತಂದ್ರೆ ಅವ್ರಿಗೆ ವೀರಭದ್ರೇಶ್ವರ ಆಶೀರ್ವಾದ ಕೊಡಬೇಕು. ಅದೇ ರೀತಿ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು ಕರ್ನಾಟಕದಲ್ಲಿ ಅವ್ರದೇ ಛಾಪ್ ಮಾಡಿರ್ತಕ್ಕಂಥವ್ರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಸುಮಾರು ಅನುಭವ ಹೊಂದಿರತಕ್ಕಂಥವ್ರು, ಐಟಿ ಸಚಿವರಾಗಿ ಒಂದು ಛಾಪ್ ಮೂಡಿಸಿರ್ತಕ್ಕಂಥವರಿಗೆ ಈ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತಕ್ಕಂಥ ಒಂದು ಒತ್ತಡವನ್ನು ಇದೇ ಸಂದರ್ಭದಲ್ಲಿ ನಾವು ಇವರಿಬ್ಬರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಮಾಡಬೇಕು, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಏನಪ್ಪ ಅಂತಂದ್ರೆ ಮಂತ್ರಿ ಮಾಡಬೇಕಂತಕ್ಕಂಥ ಒತ್ತಡ ಹೇಳೋ ಸಲುವಾಗಿ ಸುಮಾರು ಜನರು ಏನಪ್ಪ ಅಂತಂದ್ರೆ ನಾವು ಬೀದರ್ನಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಜಿಲ್ಲೆಯ ಎಲ್ಲಾ ಜನರು ಏನಪ್ಪ ಅಂತಂದ್ರೆ ಭಾಗವಹಿಸಿ ಈಗ ನಾವು ನಡೆದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ವೀರಭದ್ರೇಶ್ವರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೇವೆ. ವೀರಭದ್ರೇಶ್ವರ ನಮಗೆ ಆಶೀರ್ವಾದ ಮಾಡಿ ಜನಸೇವೆ ಮಾಡ್ತಕ್ಕಂಥ ಅವಕಾಶ ಕೊಡ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.